ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜು PR. ನಾವು ಸದ್ಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಈ ಕ್ಷೇತ್ರದ ಶಾಸಕರಾದಂತಹ ದೊಡ್ಡನಗೌಡ ಪಾಟೀಲ್ ಅವರು ಇಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿದ್ದಾರಾ ಮತ್ತು ಚುನಾವಣೆ ಸಂದರ್ಭದಲ್ಲಿ ಅವರು ನೀಡಿರುವಂತಹ ಭರವಸೆಗಳನ್ನ ಈಡೇರಿಸಿದ್ದಾರಾ ಅನ್ನೋದನ್ನ ಜನರಿಂದನೇ ಕೇಳೋಣ ಬನ್ನಿ. ಸದ್ಯ ನಾವು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ನೆರೆಬೆಂಚಿ ಗ್ರಾಮದಲ್ಲಿ ಇರುವಂತದ್ದು. ಈ ಕ್ಷೇತ್ರದ ಶಾಸಕರಾದಂತಹ ದೊಡ್ಡನಗೌಡ ಪಾಟೀಲ್ ಅವರು ಗ್ರಾಮಕ್ಕೆ ಎಷ್ಟರ ಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಮತ್ತು ಯಾವ್ಯಾವ ಕಾಮಗಾರಿಗಳು ಇಲ್ಲಿ ಆಗಬೇಕು ಅನ್ನೋದನ್ನ ಇಲ್ಲಿ ನಾನು ಇರುವಂತಹ ಈ ಒಂದು ಗ್ರಾಮದ ಜನರನ್ನ ಮತ್ತು ಇಲ್ಲಿರುವಂಥ ವಿದ್ಯಾರ್ಥಿಗಳನ್ನು ನಾನು ಕೇಳ್ತಾ ಹೋಗ್ತೀನಿ. ಈಗ ನಿಮ್ಮ ನೆರೆಬೆಂಚಿ ಗ್ರಾಮದಲ್ಲಿ ನಿಮ್ಮ ಶಾಸಕರು ಯಾರೋ ದೊಡ್ಡನಗೌಡ ಪಾಟೀಲ್ರು ಬರ್ತಾರಾ ಇಲ್ಲ? ಯಾವಾರ ಬರ್ತಾರೆ ಎಲೆಕ್ಷನ್ ಟೈಮ್ ಬರ್ತಾರೆ. ಈಗ ಗೆದ್ದಾಗ ಬಂದಿಲ್ಲ ಅವರು? ಯಾವಾರ ಊರ ಕಾರ್ಯಕ್ರಮ ಇದ್ದಾಗ ಬರ್ತಾರೆ. ಈಗ ನಿಮ್ಮ ಊರಲ್ಲಿ ಏನೇನು ಕೆಲಸಗಳನ್ನು ಮಾಡ್ಯಾರ? ಸಾಲಿ ಈ 9th 10th ಬಂದೈತ್ರಿ. ಹೈಸ್ಕೂಲ್ ಟೈಪ್ ಬಂದೈತ್ರಿ ನೆರೆಬೆಂಚ್ ಒಳಗ. ಅದಕ್ಕೆ ಅದೇನ ಇದನ್ರಿ ಅದ್ರ ಬಗ್ಗೆ ಏನ ಇದನ್ನ ಚಲೋ ಮಾಡಿಲ್ಲ. ಈಗ ನೀವು ದಿನ ಸ್ಕೂಲ್ಗೆ ಹೋಗ್ತಾರಲ್ಲ, ಬಸ್ ಸೌಕರ್ಯ ಎಲ್ಲ ಅದಾವ ಸರ್. ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಯಾರ ನಿಮ್ಮ ಊರಾಗ? ಮಾಡ್ಯಾರ ಸರ್. ಶೌಚಾಲಯ ಅಲ್ರಿ, ಅವು ಶೌಚಾಲಯ ಇದ್ರೂ ಚಲೋ ಮಾಡಿಲ್ರಿ. ನಾವು ಸದ್ಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಕುಷ್ಟಗಿ ಪಟ್ಟಣದಲ್ಲಿ ಇರುವಂತದ್ದು. ಸೊ ಇಲ್ಲಿನ ಶಾಸಕರಾದಂತಹ ಅಂದ್ರೆ ಏಕೈಕ ಬಿಜೆಪಿ ಇಂದ ಗೆದ್ದಂತ ಶಾಸಕರಾದಂತಹ ದೊಡ್ಡನಗೌಡ ಪಾಟೀಲ್ ಅವರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಈ ಪಟ್ಟಣವನ್ನು ಎಷ್ಟರ ಮಟ್ಟಿಗೆ ಯೋಜನೆಗಳನ್ನ ತರುವುದರ ಮೂಲಕ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ನಾನು ಇಲ್ಲಿನ ಜನರನ್ನ ಕೇಳ್ತಾ ಹೋಗ್ತೀನಿ. ಕುಷ್ಟಗಿ ಕ್ಷೇತ್ರದ ಜನಪ್ರಿಯ ಶಾಸಕ ಅಂತ ದೊಡ್ಡನಗೌಡ ಪಾಟೀಲ್ ಅವರು ಈಗಾಗಲೇ 3ನೇ ಸಾರಿ MLA ಅವರು ಆಗಿದ್ದು, ಚುನಾಯಿತರಾಗಿದ್ದು. ಇವರು ತಂದೆ ಈ ಹಿಂದೆ 2 ಸಾರಿ ಕೂಡ MLA ಆಗಿರ್ತಕ್ಕಂಥವ್ರು. ಇವರು ಪ್ರತಿ ಸಾರಿ MLA ಆದಂಥ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರದಲ್ಲಿ ಅಪೋಸಿಟ್ ಸರ್ಕಾರನೇ ಇರ್ತೈತೆ. ಆದರೂ ಕೂಡ ಇವರ ಒಂದು ಅನುಭವದಿಂದ, ಇವರ ಒಂದು ನಿರಂತರ ಸಂಪರ್ಕದಿಂದ ಕುಷ್ಟಗಿ ಕ್ಷೇತ್ರ, ಕುಷ್ಟಗಿ ತಾಲೂಕು ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಕುಷ್ಟಗಿ ಪಟ್ಟಣಕ್ಕೆ KKRDB ಅನುದಾನದಲ್ಲಿ ಸುಮಾರು 3 ರಿಂದ 4 ಕೋಟಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಪ್ರತಿಯೊಂದು ವಾರ್ಡ್ಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಹಳ್ಳಿ ಇದರಲ್ಲಿ ಸಹಿತ ಇವತ್ತಿನ ಕುಷ್ಟಗಿ ಕ್ಷೇತ್ರದ ಪ್ರತಿ ಹಳ್ಳಿಗಳಲ್ಲಿ ಸಹಿತ ಇವತ್ತು ಶಾಲೆಗಳನ್ನು ತೆರಿತಕ್ಕಂಥದ್ದು ಇರ್ಬೋದು, ಅಥವಾ ಹಾಗೂ ಈ ಒಂದು ಹಾಸ್ಪಿಟಲ್ಗಳನ್ನ ತೆರಿತಕ್ಕಂಥದ್ದು ಇರ್ಬೋದು, ರಸ್ತೆ ಮಾಡ್ತಕ್ಕಂಥ ಇರ್ಬೋದು, ಸಾಕಷ್ಟು ಅವರ ಶಕ್ತಿ ಮೀರಿ ಕೆಲಸವನ್ನ ಮಾಡ್ತಿದ್ದಾರೆ ಸರ್. ಕೆಲಸದಲ್ಲಿ ಹಳ್ಳಿಯಾಗತ್ತು ಎಲ್ಲಲ್ಲಿ ಕೆಲಸಗಳನ್ನ ನಡೆದವೆ ಸರ್. ಎಲ್ಲಲ್ಲಿ ಇಲ್ಲಿ ಕುಷ್ಟಗಿ ತಾಲೂಕಿನ ಚಲೋ ಐತ್ನಾಗಿ ನಡೆದವೆ ಸರ್. ಎಲ್ಲ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಾರತಮ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸನ ಕಾರಣಕ್ಕೆ ಅನುದಾನ ಕೊಡ್ತಿಲ್ಲ. ಆ ಕಡೆಯಿಂದ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಆದ್ರೂ ಈಗ ಕುಷ್ಟಗಿ ಕ್ಷೇತ್ರಕ್ಕೆ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ಆಗ್ಬೇಕಂತ ಹೇಳಿ ನೀವು ನಿರೀಕ್ಷೆ ಮಾಡ್ತೀರಿ? ನೀರಾವರಿ ಮತ್ತು ಕುಡಿಯುವ ನೀರಿಂದ ಮುಖ್ಯವಾಗಿರೋದು ಇವು ಮೂಲ ರೈತರಿಗೆ ಅನುಕೂಲ ಆಗ್ತಕ್ಕಂಥವು. ಜೊತೆಗೆ ಈಗ ಮೊನ್ನೆ ಮಳೆ ಸ್ವಲ್ಪ ಕೊರತೆ ಇತ್ತು, ಈ ಮಳೆ ಆಗಿದೆ. ಯೂರಿಯಾ ಗೊಬ್ಬರ ಇಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ? ಕೇವಲ ರಾಜಕಾರಣ ತಮ್ಮ ಕುರ್ಚಿ ಉಳಿಸ್ಕೊಳಕ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಚೆನ್ನಾಗಿ ಮಾಡ್ಯಾರ್ರಿ. ಸರ್ಕಾರದೊಳಗೆ ದುಡ್ಡು ಇಲ್ಲ ಅಂದ್ರೂ ಕೂಡ ನಮ್ಮ ಕುಷ್ಟಗಿ ತಾಲೂಕಿನೊಳಗೆ ಕಂದಕೂರು ಆಯ್ತು, ಕುರುಬನಾಳ ಆಯ್ತು, ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಮೊನ್ನೆ ಕುರುಬನಾಳಲ್ಲಿ ಅಂಗನವಾಡಿ ಶಾಲೆ ಓಪನಿಂಗ್ ಮಾಡಿದ್ರು. ಆಮೇಲೆ ಈಗ ನಮ್ಮಲ್ಲಿ 2 ಸ್ಕೂಲ್ ಬಂದವ, ಅದೇ ಸ್ಕೂಲ್ ಕಟ್ಟಡ ಮಾಡಕತ್ತಾರೆ. ಆಮೇಲೆ ಕಂದಕೂರು ಪಂಚಾಯತಿ ಒಳಗೆ ಮೊನ್ನೆ ಒಂದು ಕಲ್ಯಾಣ ಮಂಟಪ ಸ್ವಲ್ಪ ಅಮೌಂಟ್ ಇತ್ತು. ಆಮೇಲೆ ಇವರು ಜಾಸ್ತಿ ಏನೇನು ಮಾಡಿ ಅದ್ರೊಳಗೆ ಹಾಕ್ಸಿ ಜಾಸ್ತಿ ಇದು ಮಾಡಿ ಅಲ್ಲಿ ಒಂದು ಕಲ್ಯಾಣ ಮಂಟಪದ ಮೊನ್ನೆ ಉದ್ಘಾಟನೆ ಮಾಡಿದ್ರು. ಸರ್, ಈಗ ನೀವು ದೊಡ್ಡನಗೌಡ ಪಾಟೀಲ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಕತ್ತಾರ? ಅವ್ರ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಏನು ಭರವಸೆಗಳನ್ನು ನೀಡಿದ್ರಲ್ಲ, ಆ ತಕ್ಕ ಮಟ್ಟಿಗೆ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ಲ? ಮಾಡಿದ್ದಾರೆ ಸರ್. ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಏನು ಅಲ್ಪ ಸ್ವಲ್ಪ ಏನು ಗ್ರ್ಯಾಂಟನ್ನು ಕೊಡ್ತಾ ಇದ್ದಾರೆ. ಈಗೇನು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಸ್ವಲ್ಪ ಒತ್ತು ಕೊಟ್ಟಕ ಬಂದಿರತಕ್ಕಂಥ ಗ್ರ್ಯಾಂಟ್ನಲ್ಲಿ ಕೂಡ ಶಾಲೆ ಬಂತು, CC ರಸ್ತೆ ಬಂತು, ಕುಡಿಯ ನೀರು ಬಂತು, ಅವಕ್ಕೆಲ್ಲ ಒಳ್ಳೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕುಷ್ಟಗಿ ಕೂಡ ಲೋಕಲ್ಲೇ ಒಂದು 15-20 ವರ್ಷ ಆಗ್ಲಾರ್ದಂಥ ಕೆಲವೊಂದು ರಸ್ತೆಗಳನ್ನು ಕೂಡ ಮಾನ್ಯ ಶಾಸಕರು ಅಭಿವೃದ್ಧಿ ಪಡಿಸಿದ್ದಾರೆ. ಅವರು MLA ಆಗಿ 2 ವರ್ಷ ಆಯ್ತು. ಈಗ ನಮ್ಗೆ ಏನು ಸೆಟ್ ಗಡಿ ಹಾಕೊಟ್ಟಿಲ್ಲ. ನಮ್ಗೆ ಇದರೊಳಗೆ ನಮ್ಮ ಸ್ಟ್ಯಾಂಡ್ ಒಳಗಡೆ ಮುಂದೆಲ್ಲ ಟ್ರಾಫಿಕಲ್ಲಿ ಇರ್ತದೆ. ಬಟ್ ಟ್ರಾಫಿಕ್ ಬಗ್ಗೆ ಏನು ಕ್ಲಿಯರ್ ಎಲ್ಲ ಲೇಡೀಸ್ ಎಲ್ಲ ಚೆನ್ನಾಗಿದೆ. ಬಟ್ ಏನಪ್ಪ ಇದು ನಮ್ಗೆ ಇದನ್ನು ಮಾತ್ರ ನಮ್ಗೆ ಕಾರಣ ಸೆಟ್ನೇ ಸ್ವಲ್ಪ ವೈಟ್ ಬೋರ್ಡು ಎಲ್ಲ ಓಡಂತಾರೆ. ಹಂಗೇನಿಲ್ಲ, ಬೇರೆ ಥರ ಮಾಡ್ತಾ ಇಲ್ಲ, ಎಲ್ಲರೂ ಕ್ಲೀನಾಗಿ ಓಡಿಸ್ತಾ ಇದ್ದೀವಿ. ನಮಗೊಂದು ಸ್ವಲ್ಪ ನಮಗೆ
ಚಾಲಕರಿಗೆ ಇದನ್ನ ಶೆಡ್ ಹಾಕೊಂಡ್ರೆ ಅವರಿಂದ ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಅವ್ರ ಮುಂದೆ ನೀವು ಈ ಬೇಡಿಕೆನ ಇಟ್ಟಿದ್ದೀರಾ? ಹೌದೌದು. ನಾವು ಅವ್ರ ಚುನಾವಣೆ ಮುಂದೆ ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ. ನಾವು ಅಧ್ಯಕ್ಷರ ರಾಜಸಾಬ್ ಕಲ್ಲಡ್ ಬಂತ ಅವರು ಮತ್ತೆ ನಮ್ಮ ಹಿರಿಯರೆಲ್ಲರೂ ನಮ್ಮ ಚಾಲಕರೆಲ್ಲರೂ ಕೂಡಿ ಕಸಿ ನಾವು ಬೇಡಿಕೆ ಇಟ್ಟಿದ್ವಿ. ಮಾಡಿದ್ದಾರೆ. ಇನ್ನು ಮುಂದೆ ಈಗ ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಕೆಲಸಗಳು ಮಾಡ್ಬೇಕಂತೀರಿ? ಹಾ, ಅಭಿಪ್ರಾಯ ಸರ್. ಮಾಡ್ಬೇಕು ಮುಂದೆ. ಈಗ ಚೆನ್ನಾಗಿಟ್ರ ಮುಂದೆ ಚೆನ್ನಾಗಿ ಇದೇ ತರ ಮಾಡ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಅಭಿಪ್ರಾಯ. ಸಾರ್ವಜನಿಕರಿಗೆ ಒಂದು ಬಸ್ ಸ್ಟ್ಯಾಂಡ್ ಸ್ಟಾಪ್ ಅಂತ ಇಲ್ಲಿ ಮಳೆ ಬಂತಂದ್ರೆಲ್ಲ ಅವರು ಬೇರೆ ಬೇರೆ ಅಂಗಡಿ ಕಡೆ ಎಲ್ಲ ನಿಂತ್ಕೊಂಡು ಹೋಗ್ಬೇಕು. ಸಾರ್ವಜನಿಕರು ಏನ್ ಕೇಳ್ತಾರ? ಮೂಲಭೂತ ಸೌಕರ್ಯ, ಲೈಟ್, ನೀರು, ವಿದ್ಯುತ್ ಇಷ್ಟೇ ಕೇಳ್ತಾರೆ. ಚರಂಡಿ ಇಷ್ಟು ಕೇಳ್ತಾರ. ಮೇನ್ ಸೌಕರ್ಯಗಳು ಇವನ್ನ ಕಲ್ಪಿಸಂತ ಕೆಲಸಗಳು ಬಹಳ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಅಂದ್ರೆ ಈ ಕುಡಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಂತ. ಸರಿಯಾಗಿಲ್ಲ ಪ್ರಾಬ್ಲಮ್ ಸ್ವಲ್ಪ ನೀರು. ಎಷ್ಟು ವರ್ಷದಿಂದ ಇದನ್ನ ನೀವು ಬೇಡಿಕೆನ ನೀವು ಪೂರೈಸ್ರಂತ ನಿಮ್ ಶಾಸಕರಿಗೆ ಕೇಳ್ತಾ ಇದ್ದೀರಿ? ಈಗ ಪರವಾಗಿಲ್ಲ, ಬದಲಾಗಂದ್ರೆ ಫುಲ್ ಪ್ರಾಬ್ಲಮ್ ಇತ್ತು. ಏನೋ 4 ದಿವಸ 5 ದಿವಸಕ್ಕೆ ಬರ್ತಾರೆ ಅಷ್ಟೇ. ಬಸವ ಸರ್ಕಲ್ ಇಂದ ಬಸ್ ಸ್ಟ್ಯಾಂಡ್ ಮಟ್ಟ ಲೈಟ್ ಇಲ್ಲ. ಒಟ್ಟು ಜನರಿಗೆ ಈ ಲೈಟಿನ ವ್ಯವಸ್ಥೆ ಸರಿಯಾಗಿಲ್ಲ. ಇಲ್ಲ ಈ ಮೇನ್ ಸರ್ಕಲ್ ಲೈಟಿನ ಸರಿಯಾಗಿಲ್ಲ. ಇದನ್ನ ನೀವು ಕೇಳಿರ ಹಲವಾರು ಬಾರಿ ಇಲ್ಲಿ ಅವ್ರ ಶಾಸಕರಿಗೆ ಹೇಳಿದ್ವಿ ಮಾಡ್ತಾನೆ ಅಂದಾರ. ಒಂದೊಂದ ಮಾಡಕತ್ತಾರ್ರಿ, ಇದನ್ನ ಮಾಡವಲ್ರು. ಪ್ರಮುಖ ಅಂದ್ರೆ ಸರ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಕಾರ್ ಸ್ಟ್ಯಾಂಡಿಂದ ನಾವೊಂದು ಶೆಡ್ ಹಾಕ್ಬೇಕಂತ ಅವ್ರಿಗೆ ಒತ್ತಾಯ ಮಾಡಿದ್ವಿ. ಮಾಡಿಸ್ಕೊಡ್ತೀವಿ, ನಮಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳಿದ್ರು ಅವರು. ನಾವು ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಸಹಾಯ ಮಾಡಿವಿ. ಚುನಾವಣೆ ಟೈಮಲ್ಲಿ ನಮ್ಮ ಇದು ಸಮಸ್ಯೆಯನ್ನು ನಾವು ಬಗೆಹರಿಸಿವಿ. ನಮ್ಮ ಸಾಧ್ಯತೆ ಏನೈತಿ ಓಟ್ ಹಾಕಿ ಎಲ್ಲ ಅವ್ರ ಕೆಲಸ ವ್ಯವಸ್ಥೆ ಮಾಡಿದ್ವಿ. ಆದ್ರೆ ನಮಗೆ ಒಂದು ಶೆಡ್ ಹಾಕೋ ವ್ಯವಸ್ಥೆ ಅವ್ರ ಕಡೆಯಿಂದ ಆಗಿಲ್ಲ. ಪ್ರಮುಖ ನೀವು ಶಾಸಕರಿಗೆ ಬೇಡಿಕೆ ಇಡಬೇಕಂದ್ರೆ ಯಾವ ಬೇಡಿಕೆ ನೀಡ್ತಾರೆ? ಅದೇ ನಮ್ಮ ಚಾಲಕರಿಗೆ ಈಗ ಶೆಡ್ಡಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಹೇಳಿದಂಥ ಮಾತು ಇವತ್ತಿಗೆ ಇಲ್ಲಿ ಸಾಕಷ್ಟು ಬಾರಿ ನಾವು ಇಲ್ಲಿ ಹೋಗ್ತಿರ್ಬೇಕಾದ್ರೆ ನಿಂದಿರಿಸಿ ಮಾತಾಡ್ತೀವಿ. ಸರ್ ನಮಗೆ ಶೆಡ್ಡಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರಿ, ಇಲ್ಲಿವರೆಗೆ ಆದರೂ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ತೀನಿ ಅಂತಾರೆ. ಇನ್ನು ಮತ್ತೆ ಒಳ್ಳೆ ಚುನಾವಣೆ ಬರೋಕ್ಕೆ ದಾರಿ ಆಯ್ತು, ಯಾವಾಗ ಮಾಡ್ತಾರಂತ ನಾವು ಅಂತೀವಿ. ಕುಷ್ಟಗಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಅದರಲ್ಲ, ನಿಮ್ಗೆಲ್ಲ ಅನುಕೂಲ ಮಾಡಿ ಕೊಟ್ರಲ್ಲಿ ಇಲ್ಲಿ? ನಮಗೇನು ಮಾಡಿಕೊಟ್ಟಿಲ್ಲ. ಇಟ್ಟು ದುಡಿಯೋದು ಉಣ್ಣೋದು ನೋಡ್ರಿ. ನಮ್ಗೆ ಇನ್ನೊಬ್ರು ಹೋದ್ ಯಾರು ಕೇಳಿಲ್ಲ. ನಾವು ಅವ್ರನ್ನ ನಾವು ಕೇಳಿಲ್ಲ. ಇಲ್ಲಿಗ ನಿಮ್ಗೆ ವ್ಯಾಪಾರಕ್ಕೆ ಮತ್ತೆ ವ್ಯಾಪಾರಸ್ಥರಿಗೆಲ್ಲ ನಿಮ್ಮ ಶಾಸಕರು ಅನುಕೂಲ ಮಾಡಿ ಕೊಟ್ರನ್ನ ಏನೇನಿಲ್ಲ? ಇದಾರೆ ನಾವು ತಗೊಳೋದು ಮಾರೋದು. ಇಲ್ಲಿ ಅನುಕೂಲ ಜಾಗ ಸಡ್ ಗುಡ್ ಏನು ಇಲ್ರಿ. ಇಲ್ಲ ಸಡ್ ಗುಡ್ ಏನು ನಾವು ಕೇಳಿಲ್ಲ, ಅವ್ರು ಹಾಕಿ ಕೊಟ್ಟಿಲ್ರಿ ನಮಗೆ. ಏಟಾಯ್ತು ನೋಡ್ರಿ. ಅದ ಹಿಂಗ ಮಳೆಗೆ ಹಿಂಗ ಬಿಸಿಲು ನಮಗೆ ಬೇಕಾದ್ರೆ ಅಳಿಸಲ್ ಕಟ್ಟಿಗೆ ಅನ್ನೋದು ಕುಂದ್ರ. ಆದ್ರೂ ಮಾಡೋದ, ಆರ್ಲಿಕ್ಕೂ ಮಾಡೋದ. ನಾವಂತ ನಮ್ಮ ನಾಳೆಗೆ ನಾವು ಕುಂತು ಮಾಡೋದ್ರಿ. ಅವ್ರು ಯಾವಾಗ ಬಂದು ನಿಮ್ಮ ಸಮಸ್ಯೆಗಳು ಕೇಳ್ತಾರ ಇಲ್ಲ? ಏನು ಕೇಳಿಲ್ರಿ, ನಮ್ಮನ್ನ ಕೇಳಿಲ್ರಿ. ಅವ್ರು ಯಾರು ನೋಡ್ತಾರೆ ಶಾಸಕರ? ನಾವು ಹೇಳಿದ್ರೆ ಕೇಳ್ತಾರ ಅವರು. ಈಗ ನಾವೇ ಹೇಳಲ್ಲ ಅನ್ನೋದು ಅವ್ರು ಯಾಕೆ ನೋಡ್ಕೋತಾರೆ? ಅವ್ರು ಬರ್ತಾರ, ಕಾರ್ನ ಇರ್ತಾರೆ, ನೋಡ್ಕೊಂತ ತಮ್ಮ ಪಡಿತಾ ಹೋಗ್ಬಿಡ್ತಾರೆ. ಆದ್ರೆ ನೀವು ಒಂದ್ಸತಿನೂ ಅವ್ರಿಗೆ ಈ ಸಮಸ್ಯೆ ಐತೆ ಅಂತ ಕೇಳಲ್ರಿ, ನೋಡಗಲ್ರಿ, ಇಲ್ಲಿ ಅಡ್ಡಾಡಗಲ್ಲ, ತಳಗ್ ಬಂದು ಹೇಳಿಗಿಲ್ರಿ ಅವ್ರು. ಹೇಳಿಲ್ಲ, ಬರೀ ಅವ್ರ ಕಣಿಗೆ ಕಾಣಗಲ್ರಿ ಅವ್ರು. ನೀವು ಅವ್ರಿಗೆ ಕೇಳಲ್ಲ? ನಾವು ಹೋಗಿಲ್ರಿ. ನಮಗೇನು ಪರಿಹಾರ, ಬಡವ್ರಿಗೇನು ಪರಿಹಾರ ಕೊಡ್ತಾರ ನಾವು ಹೋಗಲ್ಲ, ಇಷ್ಟೇ, ಮತ್ತೇನಿಲ್ಲ. ಈಗ ಅಭಿವೃದ್ಧಿ ಕೆಲಸ ಆಗ್ಯದ ಅಂತೀರಾ ಇಲ್ಲ ಅಂತೀರಾ ನೀವು? ಈ ಡೊಂಗಿ ಇದು ಏನು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಡೊಂಗಿ ಸರ್ಕಾರ ಇದೆ. ಈ ಸರ್ಕಾರದ ಮುಖಾಂತರ ಏನು ಮಾಡಕ್ ಸಾಧ್ಯ ಇಲ್ಲ. ಈ ಕ್ಷೇತ್ರದಲ್ಲಿ ದೊಡ್ಡನಗೌಡ ಒಬ್ಬ MLA ಇದಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಸುವರ್ಣ ಗ್ರಾಮ ಅಂತಕ್ಕಂಥ ಒಂದು ಯೋಜನೆ ತಂದು ಪ್ರತಿ ಒಂದು ಹಳ್ಳಿಯಲ್ಲಿ ಸಿಂಗಾಪುರ್ ಮಾಡಿದ್ದಾರೆ. ಇನ್ನು 2028ರಲ್ಲಿ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. 2028ಕ್ಕೆ ಮತ್ತೊಮ್ಮೆ ಸಚಿವರನ್ನಾಗಿ ಆಯ್ಕೆ ಮಾಡ್ತೀವಿ ನಾವು ಇಲ್ಲಿ. ನಿಮ್ಮ ಶಾಸಕರೇ ಆಗಿರ್ಬೋದು. ಈಗ ನಿಮ್ಮ ಶಾಸಕರು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ BJP ಶಾಸಕರು ಇರುವಂತದ್ದು. ಸೊ ಅವ್ರೇನಂತಾರ, ಈ ಸರ್ಕಾರದಲ್ಲಿ ಅನುದಾನನೇ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಹೆಂಗ್ ಮಾಡ್ಬೇಕಂತಾರ ಅವರು? ಅಭಿವೃದ್ಧಿ ಕೆಲಸ ಅವ್ರ ಕೈಯಿಂದ ಮಾಡಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಬಿಟ್ಟಿ ಭಾಗ್ಯ ಕೊಟ್ಟು ಪೋಸ್ ಕೊಟ್ಕೊಂಡು ಅಲ್ಲಿ ಡೊಂಗಿ ಸರ್ಕಾರ ನಡೆಸ್ತಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ ನಿಮ್ಮ ಶಾಸಕರು? ನಮ್ಮ ಶಾಸಕರು ಒತ್ತು ಕೊಟ್ಟು ಅವ್ರ ಕೈಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನೂ ಮಾಡ್ತಾರೆ ಅನ್ನೋ ಭರವಸೆ ಇಲ್ಲಿ ನಮ್ಮ ಕ್ಷೇತ್ರದ ಮತದಾರ ಬಾಂಧವರಲ್ಲಿ ಇದೆ. ಹಾಗಾಗಿ ಸಚಿವರನ್ನಾಗಿ ಆಯ್ಕೆ ಮಾಡ್ಬೇಕು ಅನ್ಕೊಂಡಿದೀವಿ. ನಾವು ಮಾಡ್ತೀವಿ. ಅವರಿಗೆ ರಾಜಕಾರಣ ಅನ್ನೋದು ಫುಡ್ಡಲ್ಲಿ ಅಲ್ಲ, ಬ್ಲಡ್ ಅಲ್ಲೇ ಬಂದಿರತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಅವ್ರ ತಂದೆಯವರು ಶಾಸಕರಾಗಿದ್ರು. ಅವ್ರ ತಂದೆಯವರು ಇಂದು ವಿಧಾನಸಭಾ ಮೆಟ್ಲನ್ನು ಏರ್ಯಾರೆ, ಇವ್ರನ್ನೂ ಏರಿ ಕಳಿಸಿದ್ದಾರೆ. ಇನ್ನು ಮುಂದೆ ಸಚಿವರನ್ನಾಗಿ ಕಾಣ್ಬೇಕನ್ನೋದು ನಮ್ಮ ಉದ್ದೇಶ ಇಲ್ಲಿ. ಅಲ್ಲ, ಈಗ ನಿಮ್ಮ ನಿರೀಕ್ಷೆಗೆ ತಕ್ಕಂತ ನಿಮ್ಮ ಶಾಸಕರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ? ಏನಾಗಿಲ್ಲ ಬಿಡ ಸರ್ ಕೆಲಸ. ಏನಾಗಿಲ್ಲ ಕೆಲಸ. ಏನೇನು ಆಗ್ಬೇಕಂತ ನಿಮ್ಮ ಕುಷ್ಟಗಿ ಪಟ್ಟಣ? ಇನ್ನು ಏನು ಹಿಂದೆ ಹೋದ ಸರ್. ಖುಷಿ ಮುಂದರ್ದೇ ಇಲ್ಲ. ಯಾವಾಗಲೇ ಕಾಯಂ ಯಾರೋ ಒಬ್ರು ಶಾಸಕರು ಕಾಯಂ ಇದ್ರಂದ್ರೆ ಮುಂದರಿತೈತೆ. ಯಾರು ನಮ್ಮಲ್ಲಿ 10 ವರ್ಷ ಯಾರು ಆಗೇ ಇಲ್ಲ. 5 ವರ್ಷ ಅಧಿಕಾರ, 5 ವರ್ಷಕ್ಕೆ ಅವ್ರು ತಮ್ಮ ವೈಯಕ್ತಿಕ ಮಾಡ್ಕೊಂಡ್ಬಿಡ್ತಾರೆ ಸರ್. ನಿಮ್ಮ ಶಾಸಕರು ನಿಮ್ಮ ಜನರನ್ನ ಮಾತಾಡಿಸ್ತಾರ ಇಲ್ಲ ಅಂತ? ಏನ್ ನಮ್ಗೆ ಇಲ್ಲಿ ಏನಂದ್ರೆ ಹಂಗ ಏನಿಲ್ಲ ಸರ್. ಕಂಟೆ ಎಲ್ಲ ಹಳ್ಳ್ಯಾಕ ಬಂದಿಲ್ಲ ಸರ್.
ಹಳ್ಯಾಕ ಬಂದಿಲ್ಲ ಅಭಿವೃದ್ಧಿ ಆಗ್ಯದ ಅನಿಸುತ್ತಾ ಇಲ್ಲ? ಏನಿಲ್ಲ ಸರ್ ಕೆಲಸ ಏನಾಗಿಲ್ಲ ಸರ್ ಕೆಲಸ ಏನೋ ಅಭಿವೃದ್ಧಿನೇ ಆಗಿಲ್ಲ ಸರ್ ನಮ್ಮ ಖುಷಿ. ಏನೇನು ಆಗ್ಬೇಕಂತೀರಿ ನೀವು? ಸರ್ ನಮ್ಗೆ ಕೆಲಸ ಏನ್ ಬಂದಿರ್ತದೆ ಎಲ್ಲ ಆಗ್ಬೇಕನ್ನೋದೇ ಇರ್ತದೆ ಸರ್ ಕೆಲಸ. ರಸ್ತೆ ಆಗ್ಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಲಿ, ಈ ಲೈಟಿಂಗ್ ವ್ಯವಸ್ಥೆ ಆಗ್ಲಿ ಎಲ್ಲ ಮಾಡ್ಯಾರಿಲ್ಲ? ಆಗಿಲ್ಲ ಸರ್, ಆಗಿಲ್ಲ ಸರ್. ಒಟ್ಟು ಇಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಂತೀರಿ ನೀವು? ಸರ ನಮ್ಗೆ ಚರಂಡಿ ಕ್ಲೀನು, ಆಮೇಲೆ ನೀರಿನ ವ್ಯವಸ್ಥೆ, ಆಮೇಲೆ ಬೀದಿ ಲೈಟಿನ ವ್ಯವಸ್ಥೆ, ಆಮೇಲೆ ಡಾಕ್ಟರ್ ಇಂಪಾರ್ಟೆಂಟ್ ಸರ್ ಮೊದಲೆಲ್ಲ. ಇವು ಈಗ ಹಾಸ್ಪಿಟ್ಲಿಗೆ ಹೋದ್ರಪ್ಪ ಅಂದ್ರೆ ಸರ್ ರೆಡ್ಡಿ ಡಾಕ್ಟರ್ ಇದ್ರು, ರೆಡ್ಡಿ ಡಾಕ್ಟರ್ ಹೋದ್ರು ಅವಾಗಲಿದ್ದ ದವಾಖಾನೆ ಅನ್ನೋದು ಏನಿಲ್ಲ. ನಿಜವಲ್ಲ ಸರ್, ಒಳ್ಳೆ ಡಾಕ್ಟರ್ ಅವನಂತ ಡಾಕ್ಟರ್ ನಮ್ಮ ಕುಷ್ಟಗಿ ಒಳಗೆ ಸಿಗೋದಿಲ್ಲ ಸರ್. ನಮ್ಗೆ ಏನು ಬೇಡಿಕೆ ಸರ, ನಮಗೂ ತೊಳಗೇರಿ ಸರ, ಕುಷ್ಟಗಿ ತಾಲೂಕು ತೊಳಗೇರಿ ಸರ. ನಮ್ಮಲ್ಲಿ ಶಿಕ್ಷಕರಲ್ರಿ 4 ಜನ ಅದಾರ ರೀ. ಪಾಪ ಭಾಳ ತೊಂದರೆ ಬಿಡೈತ್ರಿ. ಹುಡ್ರು ಕೂಡ ಸಾರಿಗೆ ಹೋಗಕ್ಕೆ ಶಿಕ್ಷಕರೆಲ್ಲ ಏನು ಮಾಡ್ಬೇಕು ಅಂತ ಕೇಳ್ತಾರೆ. ಅದೊಂದು ದಯವಿಟ್ಟು ಮಾಡಿಕೊಟ್ರೆ ಅವ್ರು ಭಾಳ ಪುಣ್ಯ ಬರ್ತಾರೆ. ಇದನ್ನ ಯಾವತ್ತಾದ್ರೂ ನೀವು ಅವ್ರ ಮುಂದೆ ಬೇಡಿಕೆ ಇಟ್ಟಿರ ಅಥವಾ ಮನವಿಗೆ ನೀವು ಸಲ್ಸ ಕೆಲಸ ಮಾಡಿ? ಮನವಿ ಸಲ್ಸಕ್ಕೆ ಸರ ಅವರು ಬಂದು ಬರಲ್ಲ, ಅವರೆಲ್ಲೇ ನಾವೆಲ್ಲೇ ಇದ್ರ ಮುಖಾಂತರ ಹೋಗ್ಬೇಕು. ಅವ್ರಿಗೆ ಎಷ್ಟ ಮಾತು ಏನಿಲ್ರಿ. ನಮಗೇನು ಮೇನ್ ಶಿಕ್ಷಕರನ್ನ ಕಳಿಸ್ಕೊಡ ಅಂತ ಹೇಳಿ. ಭಾಗದಲ್ಲಿನೇ ಶಿಕ್ಷಕರ ಕೊರತೆ ಭಾಳ ಐತೆ ಅಂತಾರೆ. 4 ಜನ ಅದಾರಿ, 7th 4 ಜನ ಅದಾರಿ. ಅದ ತೊಂದರೆ ನೋಡಿ ಸರ್ ನಮ್ಮಲ್ಲಿ. ಕುಷ್ಟಗಿ ಕ್ಷೇತ್ರವನ್ನು ಬಿಜೆಪಿಯಿಂದ ಗೆದ್ದಿರೋಂಥ ಅಂದ್ರೆ ಈಗ ವಿಚಿತ್ರ ಏನಂತಂದ್ರ ಶಾಸಕರು ಯಾರು ಗೆದ್ದಿರ್ತಾರ ಅವಾಗ ಸರ್ಕಾರಗಳು ಇರಲ್ಲ. ಅದು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಅಲ್ಲಿ ಯಾರೇ ಆಗ್ಲಿ. ಮತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮ ಶಾಸಕರು ದೊಡ್ಡನಗೌಡ ಪಾಟೀಲ್ ಅವರು ಎಷ್ಟರ ಮಟ್ಟಿಗೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿ ಆದಷ್ಟು ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ. ಈಗಿನ ಸರ್ಕಾರ ಹೇಗಿದೆ ಅಂತಪ್ಪ ಅಂತಂದ್ರೆ ಅವ್ರ ಶಾಸಕರಲ್ಲಿ ಅನುದಾನ ಕೊಡ್ತಾ ಇಲ್ಲ. ಹಾಗಾಗಿ ಜಾಸ್ತಿ ಸಿದ್ದರಾಮಯ್ಯ ಈ ಬಸ್ ಫ್ರೀ ಮಾಡ್ಯಾರ, ಎಲ್ಲ ಫ್ರೀ ಮಾಡ್ಯಾರಲ್ಲ, ಹಂಗಾಗಿ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಕಡಿಮೆ ಆಗ್ತವೆ ಅಷ್ಟೇ. ಕುಷ್ಟಗಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಂತೀರಿ ನೀವು? ಆಗ್ಬೇಕಾಗಿದೆ, ಇನ್ನ ಭಾಳ ಆಗ್ಬೇಕಾಗಿದೆ. ಅದೇ ಏನೇನು ಭಾಳ ಅಂತಂದ್ರೆ ಏನು? ನೀವು ನೋಡಿದಾಗ ಏನೇನು ಡೆವಲಪ್ ಆಗ್ಬೇಕು? ಡೆವಲಪ್ ಆಗ್ಬೇಕನ್ನೋಕ್ಕೇನು ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ಚಲೋ ಇರುತ್ತೆ ಇಲ್ಲಿ ಕುಷ್ಟಗಿಗೆ. ಅಲ್ಲಿ ಹೋಗೋ ಬದಲು ಕುಷ್ಟಗಿ ಮೆಡಿಕಲ್ ಕಾಲೇಜ್ ಆದ್ರೆ ವಿದ್ಯಾರ್ಥಿಗಳು ಅವರು ಪೋಷಕರಾದ್ರೆ ಇಲ್ಲೇ ಉಳಿಯಕ್ಕಂತ ಭಾಳ ಇದಾಗತ್ತೆ. ನೀರಿನ ಸೌಕರ್ಯ ಎಲ್ಲ ಹೆಂಗಿದೆ? ನೀರಿನ ಸೌಕರ್ಯ ಹಿಂದಿನ ಕಾಲದಲ್ಲಿ ಶಾಣ ಪೋಕಿಲ್ ಮಾಡಿದ್ದು ಈಗ ಏನಾಗ್ಬಿಡಿದೆ ಅಂದ್ರೆ ಆಂಬ್ರೆಗೂಡನ ಹೆಸರಾಗ್ಬಿಡುತ್ತೆ. ಅಭಿವೃದ್ಧಿನ ಹೇಳಕತ್ತೀವಿ ನಾವು. ಈಗಿನ ಸರ್ಕಾರದಲ್ಲಿ ಏನಾಗ್ಬಿಟ್ಟಿದೆ, ಬಸ್ ಟಿಕೆಟ್ ಫ್ರೀ, 2000 ಫ್ರೀ, 2000 ಫ್ರೀ, ಅದು ಫ್ರೀ, ಇದು ಫ್ರೀ ಅಂತಂದ್ ಏನಾಗ್ಬಿಡತ್ತೆ. ಗೌರ್ಮೆಂಟ್ ಕೊಟ್ರ ಫ್ರೀ ಅಭಿವೃದ್ಧಿ. ಬಸ್ ಸ್ಟ್ಯಾಂಡ್ ರೋಡ್ ಹೋಗ್ರಿ, ಒಂದು ರೋಡ್ ಸರಿ ಇಲ್ಲ. ನೀರಿನ ಸಮಸ್ಯೆ ಭಾಳ ಐತೆ ಇಲ್ಲಿ. ಸಾರ್ವಜನಿಕರಿಗೆ ನೀರಿನ ಸಮಸ್ಯೆ. ಸರ್ಕಾರಿ ಆಸ್ಪತ್ರೆ ಇದು. ಡಾಕ್ಟರ್ ಯಾರು ಇಬ್ರು ಅದಾರ ಡಾಕ್ಟರ್ ಸರ್. ಇನ್ನೊಬ್ರು ಇದ್ರು, ಒಬ್ರು ಹೋಗ್ಬಿಟ್ರ. ಅವ್ರು ಒಬ್ರು ಡಾಕ್ಟರ್ನ ಹಿಡ್ಕನ ಕೆಪಾಸಿಟಿ ಇಲ್ಲ MLA ಇಲ್ಲಿ. ಈ ಅಭಿವೃದ್ಧಿ ಮಾತ್ರ ಸೊನ್ನೆ ಐತಿ ನೋಡ್ರಿ ಇಲ್ಲಿ. ಎಲ್ಲ ತಾಲೂಕಿನಲ್ಲಿ ಅಭಿವೃದ್ಧಿ ಶೂನ್ಯನ ಐತಿ. ಇವ್ರು ಕಾಂಗ್ರೆಸ್ ಶಾಸಕರ ಅವ್ರ ತಾಕಿಲ್ಲ. ಸುರ್ಜೇವಾಲ ಬರ್ತಾನ ಒಕ್ಕನ ಅವ್ರ ಕಡೆಗೆಲ್ಲ ಇಲ್ಲ. ಇಲ್ಲಿ ಪ್ರೆಸೆಂಟ್ MLA ಯಾರು ಇರ್ತಾರ ಅವ್ರ ಸಂಬಂಧ. ನಮಗೆ ಯಾರು MLA ಈ ಟೌನಿಗೆ ಯಾರು MLA ಇರ್ತಾರ ಅವ್ರ ಸಂಬಂಧ. ನನಗೆ ಸಿದ್ದರಾಮಯ್ಯ ಬೇಕು, ಅವ್ರ ಸಂಬಂಧ ಪರವಾಗಿಲ್ಲ. ಇಲ್ಲಿ ಲೋಕಲ್ ಯಾರು ಇರ್ತಾರ ಅವ್ರು ನಮ್ಗೆ, ನಾವು ಅವ್ರಿಗೆ ಓಟ್ ಹಾಕಿವಿ. ಸಿದ್ದರಾಮಯ್ಯ ನೋಡಿ ಹಾಕಿರಲ್ಲ. ಅಭಿವೃದ್ಧಿಗೆ ಹಣ ಹೂಡಿಕೆ ಮಾಡನ್ರಿ. ಸಿದ್ದರಾಮಯ್ಯನ ಹಣ ಅಭಿವೃದ್ಧಿ ಹೂಡಿಕೆ ಮಾಡನ್ರಿ, ಅವಾಗ ದೊಡ್ಡನಗೌಡ ಅಭಿವೃದ್ಧಿ ತಂಬರ್ತಾನ. ಇದನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯನ ಅಭಿವೃದ್ಧಿಗೆ ಹಣ ಕೊಡೋದ್ನಾಗ ಎಲ್ಲಿ ಅಂತ ತಂಬರ್ತಾರ್ರಿ? ಅವ್ರವ್ರ ಶಾಸಕರ ಮಾಡೋದ್ರಾಗ ಇದಿಲ್ಲ. ಹಿರೇಗೊಬ್ಬರ ಇವತ್ತು ಬರ್ತೈತೆ ನಾಳೆ ಬರ್ತೈತೆ ಅಂತಂದು ನಾವು 1 ವಾರ ಆಯ್ತು ಸರ್. ಎತ್ತು ಮನೆಗೆ ಕಟ್ಟಾಕಿ ಬಂದ್ ಸರ್. ಇವಾಗ ಬಂದ ಮೇಲೆ ಯಾರು ಕೊಡ್ಬೇಕಲ್ಲ ಸರ್. ನಿನ್ನೆ ಏನು ಕೇಳಿದ್ರು ಸರ್, ಆಧಾರ್ ಕಾರ್ಡ್ ಕೇಳಿದ್ರು, ಹೆಬ್ಬಟ್ಟು ಕೇಳಿದ್ರು, ಆಯ್ತು ಅಂತ ಹೇಳಿದ್ವಿ. ಇವತ್ತು ಒಳ್ಳೆ ಜೆರಾಕ್ಸ್ ಕೇಳ್ತಾರೆ ಸರ್. ಮತ್ತೆ ದಿನ ಇದರಂತಾಗ ಪ್ರತಿಯೊಂದು ದಿನನೂ ಒಂದೊಂದು ಕಾನೂನು ಕೇಳ್ಕೊಂತ ಕುಂತಿದ್ರ ರೈತ ಏನ್ ಮಾಡಕ್ ಸರ್? ಅದಕ್ಕೆ ನಮ್ಮ MLA ಹೆಂಗ್ ಅದಾರ್ರಿ, ಗೆದ್ದೆ ಮಠ ಗೆದ್ದಿನಿಲ್ಲ ರೀ. ಈ ಕಡೆ ಖುಷಿ ಒಳ್ಳೆ ನೋಡಗಿಲ್ಲ ಅವರು. ಯಾರು ಆರ್ಐಡಿ ಅಷ್ಟ ದೊಡ್ಡನಗೌಡ ಅಷ್ಟ ಅಷ್ಟು ಅವ್ರ AP ಮಂತ್ರಿ ಅವ್ರು ಓಟ್ ಹಾಕೋದ್ನ ನಮ್ಮ ಆ ಪಕ್ಷ ಈ ಪಕ್ಷ ಅಂತ ಇವ್ರು ಮಾತಾಡ್ತಾರ್ರಿ. ಗೆದ್ದಿನ ನಮ್ಮ ರೈತರ ಸಮಸ್ಯೆ ಯಾವನು ನೋಡಂಗಿಲ್ಲ. ಈಗ ಅಲ್ಲಿ ಎಲ್ಲರೂ ನಮ್ಮ ಖುಷಿ ಕಾಲಾಡಗಿಲ್ಲ ಅವರು. 2,000 ರೂಪಾಯಿ ಒಂದು ಮೆಕ್ಕೆಜೋಳ ಪ್ಯಾಕೆಟ್ 2,000 ಕೊಟ್ಟು ತಂದಿನಿ. ಬೇಕಾದ್ರೆ ಬಿಲ್ ತೋರಿಸ್ ನಿಮ್ಗೆ. ನಾನು 20 ಪ್ಯಾಕೆಟ್ ತಗೊಂಡಿವಿ ನಾವು. ಇದು ಅದಕ್ಕೆಲ್ಲ ಗೊಬ್ಬರ ಇಲ್ಲ. ಅದಕ್ಕೆ ಒಳ್ಳೆ ನಾವು ಮಾರ್ತೀವಲ್ರಿ 1800 1900 ರೇಟ್ ಆಗ್ತದೆ ಕ್ವಿಂಟಲ್. ನಾವು ಒಳ್ಳೆ ಮಾರೋದ್ನಾಗ ನಾವು ತಗೊಳೋದು 2,000. 4 kg ಪ್ಯಾಕೆಟ್, 4 kg 5 kg 4 kg. ಈಗ 40 ಪ್ಯಾಕೆಟ್ ತಗೊಂಡಿನಿ ನಾನು. ಒಳ್ಳೆ ನಾವು ಮಾರೋದ್ನಾಗ ಬರೀ 1800 1500 ನಮ್ಮ ರೇಟ್. ಇಷ್ಟ ಹೆಂಗಾರ ಐತಿ ನೋಡ್ರಿ. MLA ಏನ್ ಮಾಡಲ್ರಿ.
ಸದ್ಯ ನಾವು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಗುಮಿಗೇರ ಗ್ರಾಮದಲ್ಲಿ ಇರುವಂಥದ್ದು. ಸೊ ಈ ಗುಮಿಗೇರ ಗ್ರಾಮದಲ್ಲಿ ಇಲ್ಲಿನ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ ಅವರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅನ್ನೋದನ್ನ ನಾನು ಇಲ್ಲಿ ಕೇಳ್ತಾ ಹೋಗ್ತೀನಿ. ಈಗ ಅವರು ನಿಮ್ಮ ಚುನಾವಣೆ ಟೈಮಲ್ಲಿ ನಾನು ರೋಡ್ ಮಾಡಿಸ್ತೀನಿ, ಲೈಟ್ ಹಾಕ್ಸ್ತೀನಿ ಅಂತ ಹೇಳಿರ್ತಾರೆ, ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ. ಅವೆಲ್ಲ ಮಾಡ್ಯಾರಿಲ್ಲ? ಮಾಡಿಲ್ಲ. ಅಲ್ಲಿ ಊರ ಮುಂದೆ ದುರ್ಗಮ್ಮ ಗುಡಿಚಾಕ ಆಗೈತ್ರಿ, ಮತ್ತೆ ಇಲ್ಲಿ ಆಗಿಲ್ರಿ. ಈ ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಚೆನ್ನಾಗೈತೆ ನಿಮ್ಗೆ? ಐತ್ರಿ, ಕುಡಿಯೋ ನೀರು ವ್ಯವಸ್ಥೆ ಐತೆ. ಸಣ್ಣ. ಈಗ ನಿಮ್ಮ ರೈತರಿಗೆ ಯಾವ ರೀತಿ ಅನುಕೂಲಗಳನ್ನು ಮಾಡಿಕೊಟ್ರ ನಿಮ್ಮ ಶಾಸಕರು? ನಮ್ಗೆ ಮಾಡ್ಯಾರ ಹೇಳ್ರಿ, ಮಾಡ್ಯಾರ. ಅಲ್ಲ ಈಗ ಇಲ್ಲಿ ಕೃಷಿಗೆ ನೀರೆಲ್ಲ ಬರ್ತಾ ನಿಮ್ಗೆ? ನೀರು ಬರುತ್ತೆ. ನೀರು ಬರ್ತಾ. ಮತ್ತೆ ಇಲ್ಲಿ ನಿಮ್ಮ ಊರಾಗ ಸಾಲಿಗೆ ಇಲ್ಲಿ ಹೆಂಗೈತಿ ಎಲ್ಲ? ಎಲ್ಲ ಚಲೋ ಐತಿ ಶಾಲಿ ಪಲ್ಲಿ. ಸದ್ಯ ನಾವು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಹಿರೇಮನ್ನಾಪುರ ಗ್ರಾಮದಲ್ಲಿ ಇರುವಂಥದ್ದು. ಈ ಕ್ಷೇತ್ರದ ಶಾಸಕರಾದಂತಹ ದೊಡ್ಡನಗೌಡ ಪಾಟೀಲ್ ಅವರು ಹಿರೇಮನ್ನಾಪುರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಾನು ಇಲ್ಲಿ ರೈತರನ್ನ ಕೇಳ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಇವರು ಕುಷ್ಟಗಿ ಶಾಸಕರು ದೊಡ್ಡನಗೌಡ ಪಾಟೀಲ್ರು ಅದಾರಲ್ಲ, ಅವ್ರು ನಿಮ್ಮ ಹಿರೇಮನ್ನಾಪುರಕ್ಕೆ ಅಂದರೆ ನೀವು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಅವರು ಇಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ರು, ನಿಮ್ಗೆ ಏನು ಅಭಿವೃದ್ಧಿ ಮಾಡ್ತೀವಿ ಅಂತ, ಏನು ಕೆಲಸ ಮಾಡ್ಯಾರ? ಸಿಸಿ ರೋಡ್ ಪಾಸಿ ರೋಡ್ ಮಾಡ್ಯಾರ, ನಾವು ಮಾಡೋ ಅದಾವ ಮಾಡ್ಯಾರ. ಅಲ್ಲ, ಏನೇನು ಮಾಡ್ಯಾರ ಅಂತ ಅಭಿವೃದ್ಧಿ ಕೆಲಸಗಳು? ರೋಡ್ ಆಗೈತೆ, ಕಳೆ ಮಂಟಪ ಮಾಡ್ತು ಅಂದಾರಿನ ಯಾವಾಗೇನು. ಈಗ ರೈತರಿಗೆ ಇಲ್ಲಿ ನೀರಾವರಿ ಸೌಲಭ್ಯಗಳೆಲ್ಲ ಹೆಂಗ? ಇಲ್ಲ, ಇವಾಗ ನೀರಾವರಿ ಸೌಲಭ್ಯ ಇಲ್ಲ. ಒಟ್ಟು ರೈತರು ಮಳೆ ಬಂದ್ರೆ ಮಾತ್ರ ಇಲ್ಲಿ ಇದನ್ನ ಬೆಳೆಯೋದ್ರಿ, ಬೆಳೆಯೋದು. ಮತ್ತೆ ಅವ್ರ ಚುನಾವಣೆ ಸಂದರ್ಭದಲ್ಲಿ ಏನಾದ್ರು ಈ ನೀರಾವರಿ ಸೌಲಭ್ಯಗಳನ್ನು ಕೊಡ್ತೀನಿ ಅಂತ ಏನಾದ್ರು ಹೇಳಿದ್ರು? ಹೇಳ್ತಾರ, ಆಗಿಲ್ಲ ಕೆಲಸ, ಆಗಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆಗಳನ್ನ ನೀಡಿದ್ರಲ್ಲ, ಆ ಭರವಸೆಗಳನ್ನೆಲ್ಲ ಈಡೇರಿಸ್ಯಾರ? ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ಲ ಅಂತ? ಈಗ ನಡೆಸ್ಯಾರ ಸರ್. ಈಗ ಅಲ್ಲ, ನೀವು ಚುನಾವಣೆ ಸಂದರ್ಭದಲ್ಲಿ ಅಲ್ಲ, ಈಗ ಪ್ರಮುಖವಾಗಿ ನೀವು ಹಿರೇಮನ್ನಾಪುರ್ಗೆ ಶಾಸಕರಲ್ಲಿ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀರಿ ಅಂತ? ಬೇಡಿಕೆ ನಮ್ಮಲ್ಲಿ ಏನು ಇಟ್ಟಿರಲ್ಲ ಬಿಡ್ರಿ ಸರ್. ಈಗ ಹೋದಾಗ ಯಾರು ಈಗ ನಾವು ಹೋಗಿ ಏನು ತಗೊಂಡಿವಿ ಅಂದ್ರೆ ನಮ್ಮ ಕೆಲ್ಸಕ್ಕೆ ಹೊಂದಿಸ್ತಾರೆ. ಕೆಲಸ ಸ್ಪಂದಿಸ್ತಾರ. ಇಲ್ಲಿ ಏನೇನು ಕೆಲಸಗಳನ್ನು ಕೇಳಿದಿರಿ ಅವ್ರಿಗೆ ನೀವು? ಕೇಳಿನ ಏನು ಕೆಲಸ ಏನು ಈಗ ನಾವು ಹೋದ್ರೆ ನಮ್ಮ ಕೆಲಸ ಏನಿರ್ತಾವ, ಆಮೇಲೆ ಸಾರ್ವಜನಿಕ ಕೆಲಸ ಏನಿರ್ತಾವ ಅವನ್ನೆಲ್ಲ ಮಾಡ್ತಾರೆ. ಈಗ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಹೆಂಗದವ್ ಸರ್ ಅಂತ? ಏನೆಲ್ಲ ಕರೆಕ್ಟ್ ಅದಾವ ನಮ್ಮಲ್ಲಿ, ಏನಿಲ್ಲ. ಮತ್ತೆ ರೈತರಿಗೆ ಅನುಕೂಲ ಆಗುವಂಥದ್ದು ನಾವು ಹೋಗಿ ಕೇಳಿದ್ರೆ ಎಲ್ಲರಿಗೂ ಅನುಕೂಲ ಮಾಡ್ಯಾರ. ನೀರಾವರಿ ಎಲ್ಲ ಕರೆಕ್ಟ್ ಐತೆ ಸರ್? ಎಲ್ಲ ಕರೆಕ್ಟ್ ಅದ. ಇಲ್ಲಿ ನಿಮ್ಮ ಹಿರೇಮನ್ನಾಪುರದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು? ಅಭಿವೃದ್ಧಿ ಕೆಲಸಗಳು ಆಗ್ಬೇಕು, ಇನ್ನೂ ಆಗಿಲ್ಲ. ಏನೇನು ಆಗ್ಬೇಕಂತ? ಏನೇನು ಆಗ್ಬೇಕಂದ್ರೆ ಇವೆಲ್ಲ ರೋಡ್ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗ್ಬೇಕು. ಆಮೇಲೆ ಎಲ್ಲ ಇದು ಶೌಚಾಲಯ ಅದು ಒಟ್ಟ ಕ್ಲೀನ್ ಇಲ್ಲ. ಆಮೇಲೆ ಏನು ಇದೇನು ಬಸ್ ಫ್ರೀ ಮಾಡ್ಯಾರಲ್ಲ, ಏನೋ ನಮ್ಗೆ ಆಟೋದವ್ರಿಗೆ ಏನು ದುಡಿಮಿಲ್ಲ, ಏನೂ ಇಲ್ಲ. ಈಗ ರೈತರಿಗೆ ಬೇಕಾದಂಥ ಅನುಕೂಲ ಕೆಲಸಗಳನ್ನೆಲ್ಲ ಮಾಡಿಕೊಟ್ರ? ರೈತರಿಗೆ ಬೇಕಾಗಿದ್ದ ಅನುಕೂಲ ಕೆಲಸ ಏನು ಮಾಡಿಲ್ಲ ಅವರು. ಇನ್ನು ಮಾಡಬೇಕಾಗಿತ್ತು, ಆದರೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಏನೇನು ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಊರಿಗೆ? ಏನು ಭರವಸೆ ಕೊಟ್ಟಿಲ್ಲ ನಮ್ಗೆ. ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ, ಏನು ಮಾಡಿಲ್ಲ. ಅಲ್ಲಿ ಇಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಂತೀರಿ? ನಾವು ಆಗ್ಬೇಕು, ಜನರಿಗೆ ಒಳ್ಳೇದಾಗಬೇಕು. ಹೌದಾ? ಯಾರ ಜಾತಿ ಭೇದ ಭಾವ ಯಾರು ಏನು ಬೇಕಾಗಿಲ್ಲ, ಎಲ್ಲರೂ ಸರಿಸಮ ಇರ್ಬೇಕು. ಎಲ್ಲಾರ ಮಕ್ಕ ನೋಡಿ ಮಾಡಾಕದು, ಅದು ಮಾಡೋದು, ಯಾವನಾರು ಸುಲಭ ಬಂದಪ್ಪ ಅವನಿಗೆ ಇದು ಮಾಡೋದು, ಅಮಾಯಕ ಹೋದ್ನಪ್ಪ ಎಲ್ಲಾರ ಅವ್ರನ್ನ ಹಿಡ್ದಾಕದು. ಪೊಲೀಸರದಾದ ಕೆಲಸ ಐತಿ, ರಾಜಕೀಯದ ಕೆಲಸ ಐತಿ. ಅಲ್ಲಿ ಇಲ್ಲಿ ನಿಮ್ಮ ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಹೆಂಗೈತಿ ನಿಮ್ಮ ಊರಲ್ಲಿ? ಏನೇ ಬದ್ನಿಕಾಯಿ ಇಲ್ಲ ಇಲ್ಲಿ, ಯಾವುದೇ ಇಲ್ಲ, ಏನಿಲ್ಲ. ಏನಪ್ಪ ಇನ್ನ ಭಯಪರ ಒಂದು ಸ್ವಲ್ಪ ಲೆಕ್ಕಕ್ಕೆ ಒಂದು ಸ್ವಲ್ಪ ಯಾವ ಕೂತು ಮಾಡ್ಯಾನ ಇಲ್ಲೇನಿಲ್ಲ. ಇವ ಅಂತ ತನ್ನ ಲಾಭಕ್ಕೆ ಆಟ ಮಾಡ್ಕೊಂತಾನೆ. ಇಲ್ಲ ನಿಮ್ಮ ಊರಿಗೆ ಆದ್ರೂ ಬರ್ತಾರಿಲ್ಲ ಅವ್ರು ಯಾವಾಗ? ಯಾವ ಸತ್ತರ ಆರಾಕಲ್ಲ ಬಂದು ಸತ್ತರಿಗೆ ಬಂದ ಒಂದು ಆರಾಕಂದ ಇಲ್ಲಿ ಕಾಯಿ ಇಟ್ಟು ಗುಡಿಗೆ ಕಾಯಿ ತಗೊಂಡು ಹೋಗಲ್ಲ, ಒಳ್ಳೆ ಅಲ್ಲಿ ಕಾಯಿ ಇಲ್ಲೇ ಇರ್ತದೆ. ನಿಮ್ಮ ಶಾಸಕರಿಗೆ ನೀವು ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಆ ಸಮಸ್ಯೆನ ಹೇಳಿದಿರಾ? ಮತ್ತೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದಾರ? ಶಾಸಕರಿಗೆ ಸಮಸ್ಯೆಗಳನ್ನ ಹೇಳಿವಿ, ಆ ಬಗ್ಗೆ ನಾವು ಹೇಳಿವಿ, ಏನೇನೆಲ್ಲ ಅಭಿವೃದ್ಧಿ ಆಗ್ಬೇಕು, ಇಲ್ಲಿ ಏನೇನೆಲ್ಲ ಕೊರತೆ ಇದೆ ಅಂತ ಹೇಳಿದ್ವಿ. ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಬಜೆಟ್ ತುಂಬ ಕಮ್ಮಿ, ಅದರಲ್ಲಿ ಎಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಈಗ ಕೆಲವೊಂದು ಏನಾಗ್ಬಿಟ್ಟದೆ, ರಸ್ತೆ ಗಿಸ್ತೆ ಹಾಳಾಗಬೇಕಾದ್ರೆ ವಿಂಡ್ ಪವರ್ ಕಂಪ್ನಿಗಳು ಓವರ್ಲೋಡ್ ಗಾಡಿಗಳು ಓಡಾಡ್ತಾವೆ ಇಲ್ಲೆಲ್ಲ. ಇಲ್ಲಿ ಅನಧಿಕೃತ ಜಗ್ಗಿಗೆ ಇದಾವೆ.
ಓವರ್ಲೋಡ್ ಏನಂದ್ರೆ ಫುಲ್ ಈ ರೋಡ್ ಎಷ್ಟು ವೇಟ್ ತಡುತ್ತೆ ಅದಕ್ಕೆ ಮೀರಿ ಗಾಡಿಗಳು ಅಡ್ಡಾಡ್ತಾವೆ. ಇಲ್ಲಿ ಗುಂಡಾಗಿಗಳನ್ನಿಟ್ಟು ಅದನ್ನೆಲ್ಲ ನಡೆಸ್ತಾರೆ. ಯಾರಿಗೆ ಹೇಳಿ ಕೇಳಿದ್ರೆ ಯಾರಿಗೆ ಅದನ್ನ ಮಾಡಲ್ಲ, ಅದನ್ನಿಲ್ಲ. ಅಭಿವೃದ್ಧಿ ಆಗುತ್ತೆ. ಏನಪ್ಪಾ ಅಂದ್ರೆ ಈ ಪ್ರೀ ಸ್ಕೀಮ್ ಅದು ಅಂತ ಕೊಟ್ಟು ಸರ್ಕಾರದಲ್ಲೂ ಬಜೆಟ್ ಇಲ್ಲ. ಮಾಡ್ಯಾರ ದೊಡ್ಡಗೌಡ ಸಾಹೇಬ್. ವಾಸಲ 2013 MLA ಇದ್ದೊತ್ನಾಗನು ಗ್ರ್ಯಾಂಟ್ ಹಾಕ್ಯಾರ. ಇಲ್ಲ ಒಂದು 80 ಲಕ್ಷದ ಒಂದು ಹಾಕ್ಯಾರ ರೋಡು, ಒಂದು 40 ಲಕ್ಷದ ಹಾಕ್ಯಾರ, ಒಂದು 30 ಲಕ್ಷದ ಹಾಕ್ಯಾರ, ಒಂದು ಮಾಡ್ಯಾರ. ಈ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದ್ರೆ ಬಂದು ಆಲಿಸ್ತಾರ ಇಲ್ಲ ಅವ್ರು? ಆರಿಸ್ತಾರ. ಈಗ ನೀರಾವರಿ ಯೋಜನೆ ಹೆಂಗಿದೆ ಇಲ್ಲಿ ರೈತರಿಗೆ ಅನುಕೂಲ ಆಗುವಂತವು? ರೈತರ ನೀರಾವರಿ ಏನಿಲ್ಲ, ಬೋರ್ವೆಲ್ಲ ಬಂದ ಭಾಳ ದಿವಸ ಆಯ್ತಾ, ಅವು ಇಲ್ಲ. ನೀರಾವರಿದು ಏನಿಲ್ಲ, ಇಂಥವೆಲ್ಲ ಇದಾವ. ರಸ್ತೆ ಅಭಿವೃದ್ಧಿ ಕೆಲಸಗಳು ಹೆಂಗಾಗಿದಾವೆ ಇಲ್ಲಿ ನಿಮ್ಗೆ? ಚಲೋ ಆಗಿದಾವ್ರಿ. ಭಾರತೀಯ ಜನತಾ ಪಾರ್ಟಿ ಆಡಳಿತಕ್ಕೆ ಬಂದ ನಂತರ ಈ ಕ್ಷೇತ್ರದಿಂದ ದೊಡ್ಡನಗೌಡ ಪಾಟೀಲ್ರನ್ನ ಅವಾಗ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಈ ದಿನದಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರನ್ನಾಗಿ ಆಯ್ಕೆ ಮಾಡಿ ಉನ್ನತ ಹುದ್ದೆಯನ್ನು ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳನ್ನ ಸಮನಾಗಿ ಕಾಣ್ತದೆ. ಅವ್ರು ಹೆಂಗಂದ್ರೆ ಎಲ್ಲಿ ಪ್ರಭಾವಿ ನಾಯಕರುಗಳದಾರ ಅವರನ್ನು ಮಾತ್ರ ಗುರುತಿಸಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹೆಂಗಂದ್ರೆ ಪ್ರತಿಯೊಬ್ಬ MLA ಕೂಡ ಪ್ರಭಾವಿ ನಾಯಕ ಅಂತೇಳಿ ತಿಳ್ಕೊಳ್ತದ, ಆ ಮಟ್ಟಕ್ಕೆ ಬೆಳೆಸ್ತದ. ಇವತ್ತಿನ ದಿನ ಮುಖ್ಯ ಸಚೇತಕ ಆದ ನಂತರ ದೊಡ್ಡನಗೌಡ ಪಾಟೀಲ್ ಸಾಹೇಬರು ಇಡೀ ರಾಜ್ಯದ ಕುರುಬ ಸಮಾಜದ ಪ್ರಭಾವಿ ನಾಯಕರು ಅನ್ಸ್ಕೊಂಡಿದ್ದಾರೆ. ಈಗ ವಿಧವಾದಂಥ ಎಲ್ಲ ಕ್ಷೇತ್ರಗಳಲ್ಲಿ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವ್ರನ್ನ ಆಹ್ವಾನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಹೆಂಗೋ ಅಷ್ಟೇ ಅದಕ್ಕಿಂತ 10 ಪಟ್ಟು ದೊಡ್ಡನಗೌಡ ಪಾಟೀಲ್ ಸಾಹೇಬರು ಕುಷ್ಟಗಿ ಕ್ಷೇತ್ರದಲ್ಲಿ ಅದಕ್ಕಿಂತ 10 ಪಟ್ಟು ಸ್ಟ್ರಾಂಗ್ ಅಂದ್ರೆ ಬಹುಶಃ ತಪ್ಪಾಗ್ಲಾರ್ದು. ದೊಡ್ಡನಗೌಡ ಪಾಟೀಲ್ ಅವರಿಗೆ ಪ್ರಮುಖ ಬೇಡಿಕೆ ಇಡೋದಾದ್ರೆ ಯಾವ ಬೇಡಿಕೆಯನ್ನು ಇಡ್ತಾರೆ? ಈ ನಗರ ಪ್ರದೇಶ ಆಗಿರ್ಬೋದು ಅಥವಾ ಹಳ್ಳಿಗಳಿಗೆ ಆಗಲಿ? ಹಳ್ಳಿಗಳಿಗೆ ಮತ್ತು ನಗರ ಪ್ರದೇಶಗಳಿಗೆ ಮನೆ ಶಾಸಕರಲ್ಲಿ ಶಿಕ್ಷಣಕ್ಕೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಏನು ಸಮಗ್ರವಾಗಿ ಏನು ಸಮರ್ಪಕವಾಗಿ ಎಲ್ಲ ನಡಿಲಿಕ್ಕತ್ತದೆ. ಅದು ಇನ್ನೂ ಸ್ವಲ್ಪ ಒತ್ತಡ ಕೊಡಲು ಶಾಸಕರಿಗೆ ನಾವು ಇದು ಮಾಡ್ತೀವಿ. ಇಲ್ಲಿ ರೈತರಿಗೆ ನೀರಾವರಿ ವಿಚಾರವಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ? ಇವತ್ತು ಸರ್ಕಾರ ಪಕ್ಷ ಇದು ಕಾಂಗ್ರೆಸ್ ಇಲ್ಲಿ BJP ಶಾಸಕ ಇದಾರೆ ಅಂತೇಳಿ ಅನುದಾನದ ಕೊರತೆಯನ್ನು ತಾರತಮ್ಯ ಮಾಡ್ತಿದ್ದಾರೆ. ಅದನ್ನ ಬಿಟ್ರಂದ್ರೆ ಇವತ್ತು ಕೃಷ್ಣ ಬಿ ಸ್ಕೀಮ್ ಯೋಜನೆ ಇನ್ನೂ ಪೂರ್ಣವಾಗಿಲ್ಲ. ಪೂರ್ಣ ಆದರೆ ನಮ್ಮ ತಾಲೂಕಿನ ಬಹುತೇಕ ಗ್ರಾಮಗಳು ನೀರಾವರಿ ವಿಚಾರವಾಗಿ ಅಭಿವೃದ್ಧಿ ಹೊಂದವು. ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಾಗ ಏನು ಕಾಮಗಾರಿ ನಡೆದಿತ್ತು, ಈಗ ಅದನ್ನು ಕೂಡ ಸ್ಥಗಿತ ಆಗಿದೆ. ಈಗ ಯಾಕಂತಂದ್ರೆ ಅವರು ಈಗೇನು ಗ್ಯಾರಂಟಿಗಳನ್ನು ಏನು ಸರ್ಕಾರ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಅನುದಾನ ಕೊಡ್ತಾ ಇಲ್ಲ. ಹಾಗಾಗಿ ಕೃಷ್ಣಾ ಬಿ ಸ್ಕೀಮ್ ಕೆಲಸ ಕೂಡ ಸ್ವಲ್ಪ ಸ್ಥಗಿತ ಆಗಿದೆ. ಹಾಗಾಗಿ ಈ ಒಂದು ಕೃಷ್ಣಾ ಬಿ ಸ್ಕೀಮ್ ಯೋಜನೆ ಜಾರಿ ಆದರೆ ಅಭಿವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಗಮನ ಹರಿಸಿ ನಮ್ಮ ಕಡೆ ಈ ಒಂದು ಕೃಷ್ಣಾ ಬಿ ಸ್ಕೀಮ್ಗೆ ಹಣ ಬಿಡುಗಡೆ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಕೋರ್ತೀನಿ. ಇದಿಷ್ಟು ಕುಷ್ಟಗಿ ಕ್ಷೇತ್ರ ಜನರ ಅಭಿಪ್ರಾಯ. ಇಲ್ಲಿನ ಶಾಸಕರಾದಂತಹ ದೊಡ್ಡನಗೌಡ ಪಾಟೀಲ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಗರ ಪ್ರದೇಶದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ ಆಗಬೇಕು. ಅದರಲ್ಲೂ ವಿಶೇಷವಾಗಿ ಏನು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ನೀರಾವರಿ ಯೋಜನೆಗಳನ್ನ ತರುವಂತ ಕೆಲಸ ಶಾಸಕರು ಮಾಡಬೇಕಾಗಿ ಇಲ್ಲಿನ ಜನರ ಅಭಿಪ್ರಾಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.